ಓಂ ಶ್ರೀ ದೇವಿ ಕಾಳರಾತ್ರಿ ನಮಃ. ನಮಸ್ತೆ ವೀಕ್ಷಕರೇ, ನಾನು ಡಾಕ್ಟರ್ ವಿನುತಾ ರಾಜೇಶ್. ಸ್ಟಾರ್ ಡೆಸ್ಟಿನಿ ವೀಕ್ಷಕರಿಗೆ ಎಲ್ರಿಗೂ ನನ್ನ ಕಾರ್ಯಕ್ರಮಕ್ಕೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಪ್ರಪ್ರಥಮವಾಗಿ ಎಲ್ಲರಿಗೂ, ಸಮಸ್ತ ಜನತೆಗೆ, ಸಮಸ್ತ ಕನ್ನಡ ನಾಡಿನ ಎಲ್ಲ ಜನತೆಗೆ, ನನ್ನ ಕಾರ್ಯಕ್ರಮ ನೋಡ್ತಿರೋಂಥವ್ರು ಎಲ್ಲರಿಗೂ ಸಹ ಶರದ್ ನವರಾತ್ರಿ ಹಬ್ಬದ, ದಸರಾ ಹಬ್ಬದ ಆರ್ಥಿಕ ಶುಭಾಶಯಗಳು. ಎಲ್ಲರೂ ಈಗ ಆಲ್ರೆಡಿ ವಿಜೃಂಭಣೆಯಿಂದ ಆಚರಣೆ ಮಾಡ್ತಿರ್ತಾರ. ಇವತ್ತು ನಾನು ಮಾತಾಡ್ತಾ ಇರೋಂಥದ್ದು 7ನೇ ದಿನದ ವಿಶೇಷತೆ, ಕಾಳರಾತ್ರಿಯ ಒಂದು ವಿಶೇಷತೆ ಬಗ್ಗೆ. ಮಾ ಕಾಳರಾತ್ರಿ, ಈ ಒಂದು ದಿನದಲ್ಲಿ ಸ್ವರೂಪಿಣಿ ನಾವು ಆರಾಧನೆ ಮಾಡುವಂಥದ್ದು ಕಾಳರಾತ್ರಿ ಅನ್ನುವಂತಹ ದೇವರಿಗೆ. ಆ ದೇವಿಯ ಸ್ವರೂಪ ಹೇಗೆ ಬಂತು, ಹೇಗೆ ಇದು ಉದ್ಭವ ಆಯಿತು, ಮತ್ತೆ ಯಾವ ಒಂದು ಪರಿಹಾರ ಮಾಡಬೇಕು, ಪ್ರತಿಯೊಂದು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಇದರ ಜೊತೆಗೆ ಇವತ್ತಿನ ದಿನ ಮೂಲಾ ನಕ್ಷತ್ರದಲ್ಲಿ ಬೀಳುತ್ತೆ. ಅಂದ್ರೆ ಮೂಲಾ ನಕ್ಷತ್ರ ಬರೋದ್ರಿಂದ ಧನಸು ರಾಶಿಯವರೆಗೂ ಸಹ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ದಿನ. ಮತ್ತೆ ಮೂಲಾ ನಕ್ಷತ್ರ ನಿಮ್ಗೆಲ್ರಿಗೂ ಗೊತ್ತಿರಲಿ, ಸರಸ್ವತಿಯು ಹುಟ್ಟಿರುವಂತದ್ದು ಸಹ ಮೂಲಾ ನಕ್ಷತ್ರ. ಎಷ್ಟೊಂದು ಜನ ಈ ಮೂಲಾ ನಕ್ಷತ್ರ ಅಂದ್ರೇನೆ ಯಾವುದೋ ಒಂದು ವಿಭಿನ್ನ ನಕ್ಷತ್ರ ಅಂತ ಹೇಳಿ ತುಂಬಾ ಇದ್ರ ಬಗ್ಗೆ ನೆಗೆಟಿವ್ ಒಪಿನಿಯನ್ಸ್ ಇದೆ ನಿಮ್ಗೆಲ್ರಿಗೂ, ನನಗೆ ಗೊತ್ತು. ಯಾಕೆಂದ್ರೆ ಮೂಲಾ ನಕ್ಷತ್ರ ಅಂದ್ರೇನೆ ಆ ಒಂದು ಜಾತಕವನ್ನೇ ತಗೊಂಡ್ ಬರೋದಿಲ್ಲ, ಈ ಹುಡುಗಿ ಮೂಲಾ ನಕ್ಷತ್ರ ಅಂತ ಹೇಳಿ. ಸರಸ್ವತಿಯ ನಕ್ಷತ್ರ, ಎಲ್ಲ ಮೂಲಾ ನಕ್ಷತ್ರದವರೆಗೂ ನೋಡ್ಕೊಳ್ಳಿ, ಅವರು ಒಳ್ಳೆಯ ಒಂದು ಎಜುಕೇಶನ್ ಅಲ್ಲಿ ಇರಬಹುದು ಅಥವಾ ಅವ್ರ ಲೈಫ್ ಅಲ್ಲಿ ಇರ್ಬೋದು, ಏನಾದ್ರು ಒಂದು ಸೂಪರ್ ಆಗಿ ಸಾಧನೆ ಮಾಡಿರ್ತಾರೆ ಅವರು. ಮೂಲಾ ನಕ್ಷತ್ರ ಈವನ್ ಹೆಣ್ಮಕ್ಳಾಗಿರ್ಲಿ ಗಂಡು ಮಕ್ಕಳಾಗಿರ್ಲಿ ತುಂಬಾ ಉನ್ನತವಾಗಿರುವಂತಹ, ಅವರ ಮನೆ ಮಟ್ಟಕ್ಕೆ ಅವರು ತುಂಬಾ ಉನ್ನತವಾಗಿರುವಂತಹ ಸ್ಥಾನದಲ್ಲೇ ಇರ್ತಾರೆ. ಹಾಗಾಗಿ ಮೂಲಾ ನಕ್ಷತ್ರ ತುಂಬಾ ರೇರ್ ಅಂಡ್ ವಿಶೇಷವಾಗಿರುವಂಥದ್ದು. ಎಸ್, ದೇರ್ ಆರ್ ಸಮ್ ಇಶ್ಯೂಸ್, ಇಲ್ಲ ಅಂತಲ್ಲ, ಮದುವೆ ವಿಚಾರದಲ್ಲಿ ಸ್ವಲ್ಪ ಸಮಸ್ಯೆಗಳು ಬರಬಹುದು, ಸೆಪರೇಷನ್ ಆಗುವಂಥದ್ದು ಅಥವಾ ರೀಮ್ಯಾರೇಜಸ್ ಆಗುವಂಥದ್ದು, ಈ ರೀತಿ ಕಾಣಿಸ್ಕೊಳ್ಳುತ್ತೆ ಮೂಲಾ ನಕ್ಷತ್ರದಲ್ಲಿ, ಇಲ್ಲ ಅಂತಲ್ಲ. ಆದರೆ ಪ್ರತಿಯೊಂದು ಕೂಡ ಅವರು ಅದನ್ನೆಲ್ಲ ಹಿಮ್ಮೆಟ್ಟಿ ಮೇಲಕ್ಕೆ, ಅಂದರೆ ಟಾಪ್ ಬರ್ತಾರೆ. ಒಳ್ಳೆ ನಕ್ಷತ್ರ ಅಂತಾನೆ ಹೇಳ್ಬೋದು. ನಿಮಗೆ ಗೊತ್ತಿರಲಿ, ಆಂಜನೇಯ ಹುಟ್ಟಿರುವಂಥದ್ದು ಸಹ ಮೂಲಾ ನಕ್ಷತ್ರದಲ್ಲೇ. ಹೌದು. ಸೊ ತುಂಬ ವಿಶೇಷವಾಗಿರುವಂಥದ್ದು, ಇಂಥ ಮಹಾನೀಯರು ಹುಟ್ಟಿರುವಂತಹ ನಕ್ಷತ್ರದಲ್ಲಿ ಮೂಲಾ ನಕ್ಷತ್ರದ ದಿನವೂ ಸಹ 7ನೇ ದಿನ ಬರುತ್ತೆ. ಕಾಳರಾತ್ರಿಯ ದಿನಕ್ಕೆ ನಾವು ವಿಶೇಷವಾಗಿ ರಾಯಲ್ ಬ್ಲೂನಲ್ಲೇ ರಾಯಲ್ ಬ್ಲೂ ಕಲರನ್ನು ನೀವು ಆದಷ್ಟು ಉಪಯೋಗಿಸಿದಷ್ಟು ತುಂಬ ಒಳ್ಳೆಯದು. ಮತ್ತು ಹೇಳ್ದಂಗೆ ಈ ಮೂಲಾ ನಕ್ಷತ್ರದ ಈ ಒಂದು ಸ್ವರೂಪವನ್ನು ನಾವು ಶನೈಶ್ಚರರಿಗೆ ಹೋಲಿಸ್ತೀವಿ. ಹೌದು, ಶನೈಶ್ಚರರ ಒಂದು ಆರಾಧನೆ ಬರುವಂತಹ ದಿನ ಮಹಾಕಾಳರಾತ್ರಿ. ಈ ಕಾಳರಾತ್ರಿಯ ಬಗ್ಗೆ ಸ್ವಲ್ಪ ಮೈಥೊಲಜಿಕಲಿ, ಶಿವಪುರಾಣದಲ್ಲಿ ಏನು ಹೇಳ್ತಾರೆ ತಿಳ್ಕೊಳ್ಳೋಣ ಬನ್ನಿ. ಕಾಳರಾತ್ರಿ ಅನ್ನುವಂಥದ್ದು ಹೇಗೆ ಉದ್ಭವವಾಯಿತು? ಇದೊಂದು ಪಾರ್ವತಿ ದೇವಿಯ ಒಂದು ಸ್ವರೂಪ. 2 ಇನ್ಸ್ಟೆನ್ಸಲ್ಲಿ ಬರುತ್ತೆ ಕಾಳರಾತ್ರಿ ಅನ್ನುವಂಥದ್ದು. ಒಂದು, ಈ ಕಾಳರಾತ್ರಿಯನ್ನ ಅಂದರೆ ಶುಂಭ ನಿಶುಂಭರು ನಿಮಗೆ ಗೊತ್ತಿರುತ್ತೆ. ಈ 2 ರಾಕ್ಷಸರು ಏನು ಮಾಡ್ತಾರೆ, ದೇವಲೋಕವನ್ನ ಕ್ಯಾಪ್ಚರ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಅಂದರೆ ದೇವಲೋಕವನ್ನ ಅವರು ಅಧೀನದಲ್ಲಿ ಇಟ್ಕೊಂಡ್ಬಿಟ್ಟಿರ್ತಾರೆ. ಆವಾಗ ದೇವಲೋಕದ ಅಧಿಪತಿ ಇಂದ್ರನು ಹೋಗಿ ದೇವರಲ್ಲಿ ಕೇಳ್ಕೊಳ್ತಾರೆ, ಶಿವನ ಹತ್ರ ಹೋಗಿ ಬೇಡಿಕೊಳ್ತಾರೆ, ಕೈಲಾಸಕ್ಕೆ ಹೋಗಿ ಈ ರೀತಿ ನನ್ನ ದೇವಲೋಕವನ್ನ ಅವರ ಅಧೀನದಲ್ಲಿ ತಗೊಂಡ್ಬಿಟ್ಟಿದ್ದಾರೆ ಶುಂಭ ನಿಶುಂಭರು, ದಯವಿಟ್ಟು ನೀವು ಬನ್ನಿ ಅಂತ ಹೇಳಿ ಕೇಳ್ಕೊಂಡಾಗ ಶಿವ ಮೆಡಿಟೇಷನ್ ಇರ್ತಾರೆ. ಆಗ ಪಾರ್ವತಿ ದೇವಿಯು ಆಯ್ತು, ನಾನು ಬರೋದಿಲ್ಲ, ಕಾಳರಾತ್ರಿಯನ್ನ ಕಳಿಸ್ತೀನಿ, ನನ್ನದೇ ಸ್ವರೂಪವಾಗಿರುವಂತಹ ಕಾಳರಾತ್ರಿಯನ್ನ ಕಳಿಸ್ತೀನಿ ಅಂತ ಹೇಳಿ ಒಪ್ಕೊಳ್ತಾರೆ. ಕಾಳರಾತ್ರಿ ಹೋಗೋಕ್ಕಿಂತ ಮುಂಚಿತವಾಗಿ ಏನಾಗುತ್ತೆ, ಶುಂಭ ನಿಶುಂಭರಿಗೆ ಈ ವಿಷಯ ಗೊತ್ತಾಗುತ್ತೆ. ಓ, ಯಾವುದೋ ಹೆಣ್ಣು ದೇವತೆ ಬರ್ತಿದ್ದಾರೆ ನಮ್ಮ ಸಂಹಾರ ಮಾಡ್ಲಿಕ್ಕೆ ಅಂತ ಹೇಳಿ ಅವ್ರೇನ್ ಮಾಡ್ತಾರೆ, ಚಂಡ ಮುಂಡ ಅನ್ನುವಂತಹ 2 ರಾಕ್ಷಸರನ್ನ ಮತ್ತೆ ಉದ್ಭವ ಮಾಡ್ತಾರೆ. ಸೊ ಚಂಡಮುಂಡ ರಾಕ್ಷಸರನ್ನ ಉದ್ಭವ ಮಾಡಿದ ತಕ್ಷಣ ಏನಾಯ್ತು, ಕಾಳರಾತ್ರಿ ಇಮಿಡಿಯೇಟ್ ಆಗಿ ಆಕೆ ಕಾಳರಾತ್ರಿಯು ಚಂಡಮುಂಡರನ್ನ ಸೋಲಿಸಿದಾಗ ಏನಾಯ್ತು, ಚಾಮುಂಡಿ ಅನ್ನುವಂಥ ಹೆಸರು ಬಂದಿರುವಂಥದ್ದು. ಅಂದ್ರೆ ಚಂಡಮುಂಡರನ್ನ ಸೋಲಿಸಿದಾಗ, ಅವರಿಬ್ಬರ ಒಂದು ಶಿರಚ್ಛೇದನ ಮಾಡಿದಾಗ ಚಾಮುಂಡಿ ಅನ್ನುವಂಥ ಸ್ವರೂಪ ಅಲ್ಲಿ ಹುಟ್ಟುತ್ತೆ. ಸೊ ಅದೇ ರೀತಿಯಲ್ಲಿ ಕಾಳರಾತ್ರಿ ಇವರ ಒಂದು ಶಂಭ ನಿಶುಂಭರ ಒಂದು ಸಂಹಾರ ಮಾಡುವಾಗ ಒಂದೊಂದು ಹನಿಯ ರಕ್ತ ಕೆಳಗಡೆ ಬೀಳ್ತಾ ಇದ್ದಷ್ಟು ಏನಾಯ್ತು, ಮತ್ತಷ್ಟು ರಾಕ್ಷಸರ ಉದ್ಭವ ಆಗ್ತಾ ಇರತ್ತೆ. ಸೊ ಆವಾಗ ಏನ್ ಮಾಡ್ತಾರೆ, ಆಕೆ ಏನು ಅಂತ ತಿಳ್ಕೊಳ್ತಾರೆ, ಓ ಇದು ಕಾಳಿಯ ಮಾಡ್ಬೇಕಾಗಿರುವಂಥದ್ದು ಅಂತ ಹೇಳಿ ಅವರ ಇಬ್ಬರ ರಕ್ತವನ್ನ ಈಕೆ ಸೇವನೆ ಮಾಡ್ಬಿಟ್ಟು, ಅಂದ್ರೆ ಘಟಘಟ ಅಂತ ಕುಡಿದು ಬಿಡ್ತಾರೆ. ಆವಾಗ ಏನಾಗುತ್ತೆ, ಕಾಳರಾತ್ರಿ ಅನ್ನುವಂಥ ಒಂದು ಉದ್ಭವ ಆಗುತ್ತೆ. ಹಾಗಾಗಿ ಕಾಳರಾತ್ರಿ, ಚಾಮುಂಡಿ ಇವೆಲ್ಲವೂ ಸಹ ನಾವು ನೋಡುವಂತಹ ಒಂದೊಂದು ರೀತಿಯಾದ ಅವತಾರಗಳೇ. ಆ ದೇವಿ, ಪಾರ್ವತಿಯ ದೇವಿಯ ಅವತಾರಗಳೇ. ಕೆಲವೊಂದು ಅವತಾರಗಳು ಎಷ್ಟು ಮಹತ್ವ ಆಗಿದೆ ಅಂತಂದ್ರೆ, ನಮ್ಮ ಜನಜೀವನಕ್ಕೆ ತುಂಬಾನೇ ಅಗತ್ಯವಾಗಿರುವಂತಹ ಎಷ್ಟೋ ಸಮಸ್ಯೆಗಳಿಗೆ ನಾವು ಇಲ್ಲಿ ಪರಿಹಾರಗಳನ್ನ ತಗೊಳ್ಬಹುದು. ನಾನು ಇಲ್ಲಿ 2 ಸಮಸ್ಯೆಗಳ ಬಗ್ಗೆ ಮಾತಾಡ್ತೀನಿ. ಒಂದು, ಮಕ್ಕಳು ಓದ್ತಾ ಇರೋದಿಲ್ಲ. ಎಷ್ಟೋ ಸಲ ನೀವು ಪುಷ್ ಮಾಡ್ತಿರ್ತೀರ ಮಕ್ಕಳನ್ನ, ಓದು 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 ಅಂತ ಹೇಳಿ. ಯಾಕೆ ಈ ಸಮಸ್ಯೆ ಬಗ್ಗೆ ಮಾತಾಡ್ತೀನಿ, ಸರಸ್ವತಿ ಆರಾಧನೆಯೂ ಸಹ ಈ ದಿನ ಇರುತ್ತೆ. ಯಾರೆಲ್ಲ ಮಕ್ಕಳು ಓದ್ತಿರ್ತಾರೆ, ನಿಮ್ಮ ಮನೆಯಲ್ಲಿ ಏನೇ ಎಜುಕೇಶನ್ ಮಾಡ್ತಿರ್ಲಿ, ಸ್ಕೂಲು, ಕಾಲೇಜು ಅಥವಾ ಹೈಯರ್ ಎಜುಕೇಶನ್, ಇವನ್ ಎಷ್ಟೆಲ್ಲ ಓದ್ತಿದ್ರು ಅಂತ ಎಲ್ಲ ಪುಸ್ತಕಗಳನ್ನ ಇಟ್ಟು ಇವತ್ತಿನ ದಿನ ನೀವು ಪೂಜೆ ಮಾಡೋದು ತುಂಬಾನೇ ಇಂಪಾರ್ಟೆಂಟು. ಸರಸ್ವತಿ ಪೂಜೆಯ ದಿನ ನಾನು ವಿಶೇಷವಾಗಿ ತಿಳಿಸ್ಕೊಡ್ತೀನಿ ಯಾವ ಮುಹೂರ್ತ ಅಂತ ಹೇಳಿ ಮುಂದಿನ ಕಾರ್ಯಕ್ರಮಗಳಲ್ಲಿ.
ಅವತ್ತಿನ ದಿನ ಪುಸ್ತಕಗಳನ್ನೆಲ್ಲ ಇಟ್ಟು ಪೂಜೆ ಮಾಡುವಂಥದ್ದು ತುಂಬ ಒಳ್ಳೆಯದು. ಮತ್ತು ಈ ನವರಾತ್ರಿಯಲ್ಲೂ ಸಹ ಕನ್ಯೆಯ ಪೂಜೆ ಮಾಡುವಂಥದ್ದು ಸಹ ತುಂಬ ಒಳ್ಳೆಯದು. ಚಿಕ್ಕ ಚಿಕ್ಕ ಮಕ್ಕಳು ಬಾಲಕಿಯರು ಅಂತ ಹೇಳ್ತಾರೆ, ಮತ್ತು ಕನ್ಯೆ ಪೂಜೆ ಮಾಡುವಂಥದ್ದು ಅಂತಲೂ ಬರುತ್ತೆ. ತುಂಬಾ ಇಂಪಾರ್ಟೆಂಟ್ ಆಗಿರೋಂಥದ್ದು ಈ ದಿನಗಳಲ್ಲಿ. ನೀವು ನವರಾತ್ರಿ ದಿನಗಳು ಅಂತಾರಲ್ಲ, ನಿಮ್ಮ ಎಲ್ಲ ಸಮಸ್ಯೆಗಳಿಗೂ ನೀವು ಪರಿಹಾರ ತೊಗೊಳ್ಬೋದು. ಅಷ್ಟು ಶ್ರೇಷ್ಠವಾಗಿರೋ ದಿನಗಳು ಸಿಗುತ್ತೆ ನಿಮಗೆ. ಸೊ ಮಕ್ಕಳು ಓದ್ತಾ ಇಲ್ಲ ಅಂಥವ್ರಿಗೆ ಆ ಪುಸ್ತಕಗಳನ್ನೆಲ್ಲ ಇಟ್ಟು ಪೂಜೆ ಮಾಡಿ. ಅದರ ಜೊತೆಗೆ ವಿಶೇಷವಾಗಿ ಈ ಒಂದು ಮಕ್ಕಳು ಓದ್ತಾ ಇರೋಂತಹ ಕೋಣೆಯಲ್ಲಿ, ನಿಮ್ಮ ಮಗು ಓದ್ತಾ ಇದೆ, ಇನ್ನು ಅವ್ನು ತುಂಬಾ ಕಾನ್ಸಂಟ್ರೇಷನ್ನೇ ಇಲ್ಲ, ಪುಷ್ ಮಾಡಬೇಕು ಮ್ಯಾಮ್, ನಾನು ಸುಮಾರು ಕಷ್ಟಪಡ್ತೀನಿ, ಅವ್ರು ಓದಲಿಕ್ಕೆ ಅಂತಲೇ ನಾನು 2-3 ಅವರ್ಸ್ ಸ್ಪೆಂಡ್ ಮಾಡಬೇಕು ಡೈಲಿ ಅನ್ನೋಂಥದ್ದೆಲ್ಲ ನೋಡ್ತಿರ್ತೀರಾ. ಖಂಡಿತ ಮಾಡಿ, ಮಕ್ಕಳಿಗೆ ನೀವು ಸ್ಪೆಂಡ್ ಮಾಡೋಂಥದ್ದು ಖಂಡಿತ ತಪ್ಪಲ್ಲ. ಬಟ್ ಏನಂದರೆ ಮಕ್ಕಳು ಆ ಒಂದು ಟೈಮ್ನ, ವ್ಯಾಲ್ಯೂಬಲ್ ಟೈಮ್ನ ತೊಗೊಳ್ಬೇಕು. ಸೊ ಈ ಒಂದು ಪಿರಮಿಡ್ ಆ ಮಗುವಿನ ಓದ್ತಾ ಇರೋಂತಹ ರೂಮ್ನಲ್ಲಿ ನೀವು ಇರೋವಂಥದ್ದು ತುಂಬ ಒಳ್ಳೆಯದು. ಈ ಒಂದು ಪಿರಮಿಡ್ ನೋಡ್ಕೊಳ್ಳಿ. ನಿಮಗೆ ಕಾಣ್ತಿರೋ ನಂಬರ್ಸ್ ಕಾಲ್ ಮಾಡಿದ್ರೆ ನಮ್ಮ ಸ್ಟಾಫ್ ನಿಮಗೆ ತಿಳಿಸ್ಕೊಡ್ತಾರೆ ಯಾವ ರೀತಿ ನೀವು ತೊಗೊಳ್ಬಹುದು ಅಂತ ಹೇಳಿ. ಇಲ್ಲ ಮ್ಯಾಮ್, ನಾನು ಸ್ವಲ್ಪ ಪರಿಹಾರ ತೊಗೊಳ್ಬೇಕು, ನಿಮ್ಮ ಹತ್ರ ಮಾತಾಡಿ ತೊಗೊಳ್ಬೇಕು ಅನ್ನೋಂಗಿದ್ರೆ ಕನ್ಸಲ್ಟೇಷನ್ ಮೂಲಕ ನೀವು ಖಂಡಿತ ನನ್ನ ಹತ್ರ ಮಾತಾಡಬಹುದು. ಕಾಣ್ತಿರೋ ನಂಬರ್ಸ್ಗೆ ಕಾಲ್ ಮಾಡಿದ್ರೆ ನೀವು ಯಾವ ರೀತಿ ಕನ್ಸಲ್ಟೇಷನ್ ತೊಗೊಳ್ಬೋದು ತಿಳಿಸ್ಕೊಡ್ತಾರೆ. ಅದ್ರ ಪ್ರಕಾರವೂ ಸಹ ನೀವು ನನ್ನ ಹತ್ರ ಮಾತಾಡಿ ನೀವು ಪರಿಹಾರನ ತೊಗೊಳ್ಬಹುದು. ಈ ಒಂದು ಸರಳವಾಗಿರುವಂತಹ ಪರಿಹಾರ ಪಿರಮಿಡ್, ಮಕ್ಕಳು ಓದ್ತಾ ಇಲ್ಲ, ಅದು ಅಟ್ರಾಕ್ಟ್ ಆಗುತ್ತೆ, ಅವರಿಗೆ ಒಂದು ಕಾನ್ಸಂಟ್ರೇಷನ್, ಮೆಮೊರಿ ಪವರ್ ಕ್ರಿಯೇಟ್ ಆಗುತ್ತೆ. ಅದರಿಂದ ಮಕ್ಕಳು ಓದಲಿಕ್ಕೆ ಪ್ರಾರಂಭ ಆಗ್ತಾರೆ. ಎರಡನೆಯದು ಭಯ ಇರುವಂತಹದ್ದು. ಅಂದರೆ ತುಂಬ ಜನಕ್ಕೆ ಈ ನೆಗೆಟಿವ್ ಎನರ್ಜಿ ಬಗ್ಗೆ ತುಂಬ ಭಯ ಇರುತ್ತೆ. ಈಗ ಮಾಟ ಮಂತ್ರ ಸಮಸ್ಯೆಗಳಿದೆ ಮ್ಯಾಮ್, ನಮ್ಗೆ ಏನೋ ಮಾಡಿಸ್ಬಿಟ್ಟಿದ್ದಾರೆ ಅನ್ನೋಂಥದ್ದು ಸಮಸ್ಯೆಗಳಿದೆ, ಅದಕ್ಕೂ ಸಹ ನಾನು ಈ ಒಂದು ವಿಶೇಷವಾಗಿರುವಂತಹ ಪಿರಮಿಡ್ನ ನಿಮ್ಗೆ ಅಡ್ವೈಸ್ ಮಾಡ್ತೀನಿ. ನಿಮ್ಮ ಕೋಣೆಯಲ್ಲಿ ನಿಮ್ಗೆ ಹತ್ರ ಸಮಸ್ಯೆ ಇದೆ, ಈ ದಿನದಲ್ಲಿ ನೀವು ಇದನ್ನು ಸ್ಥಾಪನೆ ಮಾಡಿದಷ್ಟು ತುಂಬಾ ಒಳ್ಳೆಯ ವಿಶೇಷವಾಗಿರುವಂತಹ ಪರಿಹಾರ ನಿಮ್ಗೆ ಸಿಗುತ್ತೆ. ಇದರ ಜೊತೆಗೆ ಮಂತ್ರವನ್ನ ಹೇಳ್ತೀನಿ, ನೋಟ್ ಮಾಡ್ಕೊಳ್ಳಿ. ಈ ಮಂತ್ರವನ್ನ ಕಪ್ಪು ರುದ್ರಾಕ್ಷಿ, ಬ್ಲ್ಯಾಕ್ ರುದ್ರಾಕ್ಷ ಅಂತ ಹೇಳ್ತಾರೆ, ವೇರಿಯಂಟ್ ಇರುತ್ತೆ. ನಿಮಗೆ ಬ್ರೌನ್ ರುದ್ರಾಕ್ಷಿ ಸಿಗುತ್ತೆ, ಕಪ್ಪು ರುದ್ರಾಕ್ಷಿ ಸಿಗುತ್ತೆ. ಕಪ್ಪು ರುದ್ರಾಕ್ಷಿಯನ್ನು ಉಪಯೋಗಿಸ್ತಾ 108 ಸಲ ಹೇಳಬೇಕು. ಯಾ ದೇವಿ ಸರ್ವಭೂತೇಶು ಮಾತಾ ಕಾಳರಾತ್ರಿ ರೂಪೇಣ ಸಂಸ್ಥಿತ, ನಮಸ್ತಸ್ಸೆ 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 ನಮೋ ನಮಃ. ಇನ್ನೊಮ್ಮೆ ಹೇಳ್ತೀನಿ, ನೋಟ್ ಮಾಡ್ಕೊಳ್ಳಿ. ಯಾ ದೇವಿ ಸರ್ವಭೂತೇಶು ಮಾತಾ ಕಾಳರಾತ್ರಿ ರೂಪೇಣ ಸಂಸ್ಥಿತ, ನಮಸ್ತಸ್ಸೆ 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 ನಮೋ ನಮಃ. ಈ ಒಂದು ಮಂತ್ರವನ್ನು 108 ಸಲ ಖಂಡಿತ ನೀವು ಇವತ್ತಿನ ದಿನದಿಂದ ಪ್ರಾರಂಭ ಮಾಡಿ ಸಂಕಲ್ಪ ಇಟ್ಕೊಳ್ಳಿ. ಎಷ್ಟು ದಿನ ಹೇಳಬೇಕು ಮ್ಯಾಮ್ ನಾನು? ನೀವು ಸಂಕಲ್ಪ ಇಟ್ಕೊಳ್ಳಿ, 21 ದಿನ ಮಾಡ್ತೀನಿ, 48 ಡೇಸ್ ಮಾಡ್ತೀನಿ, 54 ಡೇಸ್, 108 ದಿನ, ಈ ರೀತಿ ಸಂಕಲ್ಪ ಇಟ್ಕೊಳ್ಳಿ. ಸಂಕಲ್ಪ ಇಟ್ಟು ನಿಮ್ಮ ಪ್ರತಿಯೊಂದು ಮೇನ್ ಏನು ಗೊತ್ತಾ, ನೀವು ಅಂದ್ಕೊಳ್ಬೇಕು ನನಗೆ ಏನು ಬೇಕು ಅಂತ ನೀವು ಕೇಳಬೇಕು ದೇವ್ರ ಹತ್ರ. ಎಷ್ಟು ಸಲ ದೇವರೇ ನಂಗೆ ಒಳ್ಳೇದು ಮಾಡಪ್ಪ, ದೇವರೇ ನಂಗೆ ಚೆನ್ನಾಗಿ ಮಾಡಪ್ಪ. ಏನು ಒಳ್ಳೇದು ಮಾಡಬೇಕು, ಏನು ಚೆನ್ನಾಗಿ ಮಾಡಬೇಕು, ನಿಮ್ಗೆ ಒಳ್ಳೆ ಕೆಲಸ ಸಿಗಬೇಕಾ, ಏನು ಬೇಕು ನಿಮ್ಮ ಕ್ವೆಶನ್ ಕರೆಕ್ಟಾಗಿ ಕೇಳ್ಕೊಳ್ಳಿ. ನೀವು ಹೇಳ್ಕೊಳ್ಳಿ ದೇವ್ರ ಹತ್ರ. ಕೇಳ್ಕೊಳ್ಳೋದಕ್ಕಿಂತ ನೀವು ದೇವರಲ್ಲಿ ಹೇಳ್ಕೊಳ್ಳಿ. ಮತ್ತು ಪ್ರತಿಯೊಂದು ನಿಮಗೆ ಒಳ್ಳೇದಾಗ್ತಿದ್ದಂಗೆ ನೀವು, ಅಪ್ಪ ನಾನು ಕೇಳ್ಕೊಳ್ಳೋದಕ್ಕೆ ನನಗೆ ಒಳ್ಳೇದು ಮಾಡಿದ್ಯಾ, ಥ್ಯಾಂಕ್ಸ್ ಅನ್ನೋಂಥ ಮನೋಭಾವನೆ ಕೂಡ ನೀವು ಕ್ರಿಯೇಟ್ ಮಾಡ್ಕೊಳ್ಬೇಕು. ಸೊ ಇವೆರಡೂ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರೋಂಥ ಆಸ್ಪೆಕ್ಟ್ಸು. ಸೊ ಇದನ್ನು ಸಹ ನಾನು ತಿಳಿಸ್ದಂಗೆ ಸ್ಥಾಪನೆ ಮಾಡಿ ಓದ್ತಿರೋಂತಹ ಮಕ್ಕಳ ಒಂದು ಕೋಣೆಯಲ್ಲಿ ಇದನ್ನು ಇಡಿ. ಅವ್ರಿಗೊಂದು ಕಾನ್ಸಂಟ್ರೇಷನ್ ಬರುತ್ತೆ, ಮೆಮೊರಿ ಪವರ್ ಬರುತ್ತೆ, ಓದಬೇಕು ಅನ್ನೋಂಥ ಒಂದು ಹಂಬಲ ಬರುತ್ತೆ. ಎಷ್ಟೋ ಜನ ಡಿಸ್ಕಂಟಿನ್ಯೂ ಮಾಡಿಬಿಟ್ಟಿರ್ತಾರೆ ಮಕ್ಕಳು. ತಂದೆ ತಾಯಿ ತುಂಬ ಆತಂಕದಲ್ಲಿರ್ತಾರೆ, ಅಯ್ಯೋ ನನ್ನ ಮಗು ಓದ್ತಿಲ್ಲ, ಡಿಸ್ಕಂಟಿನ್ಯೂ ಮಾಡಿಬಿಟ್ಟ, ಏನು ಮಾಡೋದು ಅನ್ನೋದಕ್ಕೆಲ್ಲ ಈ ಒಂದು ಪರಿಹಾರ ತುಂಬಾ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ. ಅಷ್ಟೇ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸೋಣ. ಸರ್ವೇ ಜನ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಧನ್ಯವಾದಗಳು.